ಅಭಿಸ್ವರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ವೀಣಾನಾದದ ಜೇಂಕಾರ, ನಾದ ತರಂಗಗಳು, ನಾದ ಪ್ರವೇಶ, ಕಲೋಪಾಸನೆ ಈ ಎಲ್ಲದರ ಸಂಗಮವೇ ಅಭಿಸ್ವರ. ಇಂದು ಇಲ್ಲಿ ನಡೆಯುತ್ತಿರುವ ವಿಶೇಷ ಸಂಗೀತಾರೋಹಣ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿತರಾದ ಶ್ರೀ ಸಮೀರ್ ಹವಲ್ದಾರ್ ಅವರಿಗೆ ಆದರದ ಸ್ವಾಗತ. ಹಾಗೆ ಸಭಿಕರಾದ ತಮಗೆಲ್ಲರಿಗೂ ಆದರದ ಸ್ವಾಗತ. ಸುನಿಧಿ ಅವರ ತಂದೆ ತಾಯಿಯರಾದ ಶ್ರೀ ರಾಕೇಶ್ ಹಾಗೂ ಶ್ರೀಮತಿ ಲಕ್ಷ್ಮಿ ಅವರು ಸುನಿಧಿಯ ಸಂಗೀತ ಸಾಧನೆಗೆ ಮುಖ್ಯ ಪಾತ್ರಧಾರಿಗಳಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು. ಶ್ರೀ ರಾಕೇಶ್ ಅವರ ತಂದೆ ಸುನಿಧಿಯ ತಾತ ಶ್ರೀ ಗೋಪಾಲಸ್ವಾಮಿ ಅವರು ಬಹಳಷ್ಟು ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ. ಅವರಿಗೂ ಸ್ವಾಗತ. ಶ್ರೀಮತಿ ಲಕ್ಷ್ಮಿ ಅವರ ತಾಯಿ ಸುನಿಧಿಯ ಅಜ್ಜಿ ಶ್ರೀಮತಿ ಸುಶೀಲಾ ಅವರು ವೀಣೆಯನ್ನು ನುಡಿಸುವುದನ್ನು ನೋಡಿ ಪ್ರೇರೇಪಿತಳಾಗಿದ್ದು ಸುನಿಧಿಯ ವೀಣೆಯ ಸಾಧನೆಗೆ ದಾರಿಯಾಗಿದೆ. ಅವರಿಗೂ ಸ್ವಾಗತ. ಚಿರಂಜೀವಿ ಜಯದೇವ್ ಸುನಿಧಿಯ ತಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತ. ಸುನಿಧಿ ವೀಣೆಯನ್ನು 13 ವರ್ಷಗಳಿಂದ ವಿದೂಷಿ ಶ್ರೀಮತಿ ಮಾಲಾ ವೆಂಕಟೇಶ್ ಅವರಲ್ಲಿ ರಿಕ್ವೆಸ್ಟಿಂಗ್ ಆಲ್ ಎಲ್ಲರೂ ಫೋನ್ ಸೈಲೆಂಟ್ ಅಲ್ಲಿ ಇಟ್ಕೊಳ್ಳಿ. ಸುನಿಧಿ ವೀಣೆಯನ್ನು 13 ವರ್ಷಗಳಿಂದ ವಿದೂಷಿ ಶ್ರೀಮತಿ ಮಾಲಾ ವೆಂಕಟೇಶ್ ಅವರಲ್ಲಿ ಅಭ್ಯಾಸ ಮಾಡುತ್ತಾ ಬಂದಿದ್ದಾರೆ. ಇವರು ಜೂನಿಯರ್ ತರಬೇತಿಯಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನವನ್ನು ಪಡೆದಿದ್ದು ಸಂಚಾರಿ ಕಲಾ ಪರಿಷತ್ ಅವರಲ್ಲಿ 5 ವರ್ಷದ ಸಂಗೀತ್ ವಿಭಾಕರ್ ಡಿಪ್ಲೊಮೊದಲ್ಲಿ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ. ಈಗಾಗಲೇ ಹಲವಾರು ಕಾರ್ಯಕ್ರಮದಲ್ಲಿ ಗುರುಗಳೊಂದಿಗೆ ದ್ವಂದ್ವ ವೀಣಾ, ಪಂಚವೀಣಾ ವಾದನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಹೆಸರಾಂತ ಗಾಯಕರಾದ ಟಿ.ಎಂ. ಕೃಷ್ಣ ಅವರ ಸಮ್ಮುಖದಲ್ಲಿ ವೀಣೆಯನ್ನು ನುಡಿಸಿ ಶಹಬಾಜ್ಗಿರಿಯನ್ನು ಪಡೆದಿದ್ದಾರೆ. ಕೊರೋನಾ ಸಮಯದಲ್ಲಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ವೇದಿಕೆ ಒದಗಿಸಿದೆ. ನವರಾತ್ರಿ ಸಂಭ್ರಮ ಪುರಂದರ ಮಂಟಪದಲ್ಲಿ ಗುರುಗಳ ಸಹವಾದಕಿಯಾಗಿ ನುಡಿಸಿದ್ದಾರೆ. ಇದಲ್ಲದೆ 5 ವರ್ಷಗಳಿಂದಲೂ ಶ್ರೀ ಸಮೀರ್ ಹವಾಲ್ದಾರ್ ಅವರಲ್ಲಿ ಹಿಂದೂಸ್ತಾನಿ ಗಾಯನವನ್ನು ಅಭ್ಯಾಸ ಮಾಡುತ್ತಾ ಅವರ ಸರೋಹಾ ಕಾರ್ಯಕ್ರಮಗಳಲ್ಲಿ ಗಾಯನವನ್ನು ನೀಡಿದ್ದಾರೆ. ಹಾಗೆಯೇ ಇಂಗ್ಲಿಷ್ನಲ್ಲಿ MA ಮಾಡುತ್ತಲಿದ್ದು ಅನೇಕ ಕವಿತೆಗಳು, ಪ್ರಬಂಧಗಳನ್ನು ಬರೆಯುವ ಹವ್ಯಾಸ ಇವರದ್ದು. ಇಂತಹ ಪ್ರತಿಭೆ ನಮ್ಮ ಹಂಸಧ್ವನಿ ಕುಟುಂಬದಲ್ಲಿರುವುದು ನಮ್ಮೆಲ್ಲರಿಗೂ ಹೆಮ್ಮೆ. ನೃತ್ಯದಲ್ಲಿ ರಂಗಪ್ರವೇಶವನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಹಂಸಧ್ವನಿ ಕುಟುಂಬದ ಅಚ್ಚುಮೆಚ್ಚಿನ ಸುನಿಧಿ ಈಗ ಅಭಯಸ್ವರದ ಅಂದರೆ ನಾದ ಪ್ರವೇಶದ ಮೂಲಕ ಇನ್ನು ಉನ್ನತ ಶಿಖರಕ್ಕೆ ಅವರ ಸಾಧನೆಯು ತಲುಪಲಿ ಎಂಬುದು ಹರಕೆ ಹಾರೈಕೆ. 13 ವರ್ಷದ ಸಾಧನೆಯ ಅಭಿಸ್ವರ ಇಂದು ಇಲ್ಲಿ. ಈಗ ವೇದಿಕೆಗೆ ನಮ್ಮ ಸುನಿಧಿ ಅರಕೆರೆಯನ್ನು ಬರಮಾಡಿಕೊಳ್ಳೋಣ. ಈ ಕಾರ್ಯಕ್ರಮಕ್ಕೆ ಪಕ್ಕವಾದ್ಯದಲ್ಲಿ ಶ್ರೀಯುತರಾದ ವಿದ್ವಾನ್ ಗೌತಮ್ ಗೋಪಾಲಕೃಷ್ಣರವರು, ಲಯ ಕಲಾ ಪ್ರತಿಭಾಮಣಿ ವಿದ್ವಾನ್ ರವಿಶಂಕರ್ ಶರ್ಮಾ ಅವರಲ್ಲಿ ಮೃದಂಗವಾದನವನ್ನು ಅಭ್ಯಾಸ ಮಾಡಿದ್ದಾರೆ. ಇವರು ಟಿಟಿಡಿಯ ನಾದ ನೀರಾಂಜನಂ, ಮಂತ್ರಾಲಯ ಆರಾಧನಾ ಮಹೋತ್ಸವ, ಬೃಹತ್ ನಾಟ್ಯಾಂಜಲಿ, ತಂಜಾವೂರು ದೇವಸ್ಥಾನ, ಧರ್ಮಸ್ಥಳ, ಮೃದಂಗ ಶಿಲೇಶ್ವರಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವಕ್ಕೆ ತಿರುವಾಯೂರಿನಲ್ಲಿ ಹಾಗೂ ಇಸ್ಕಾನ್ ಬ್ರಹ್ಮೋತ್ಸವದಲ್ಲಿ ಮೃದಂಗ ನುಡಿಸಿದ ಹೆಗ್ಗಳಿಕೆ ಇವರದು. ಈಗ ವಿದ್ವಾನ್ ಗೋಪಾಲಕೃಷ್ಣರವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಚಿರಂಜೀವಿ ಪ್ರಣವ್ ಶೇಷಾದ್ರಿ ಇವರು 1ನೇ ವರ್ಷದ ಇಂಜಿನಿಯರಿಂಗ್ ಪದವಿಯನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಇವರು ಸಹ ಲಯಾಕಲಾ ಪ್ರತಿಭಾಮಣಿ ವಿದ್ವಾನ್ ರವಿಶಂಕರ್ ಶರ್ಮಾ ಅವರ ಬಳಿ 8 ವರ್ಷದಿಂದ ಘಟಂ ಅಭ್ಯಾಸ ಮಾಡುತ್ತಿದ್ದಾರೆ. ಬೆಂಗಳೂರು ಗಾಯನ ಸಮಾಜ, ಗಾನ ಕಲಾ ಪರಿಷತ್, ಆರ್ಟ್ ಆಫ್ ಲಿವಿಂಗ್ ಹೀಗೆ ಹಲವಾರು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಕುಮಾರಿ ಮನುಶ್ರೀ
ಹಾಡುಗಾರಿಕೆಯನ್ನು ಮೊದಲಿಗೆ ಚಾಮಿ ಸರ್ ಅವರ ಬಳಿ ಅಭ್ಯಾಸ ಮಾಡಿ, ಪ್ರಸ್ತುತ ವೀಣೆಯನ್ನು ಡೆಕ್ಕನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಹಾಗೂ ಹಾಡುಗಾರಿಕೆಯನ್ನು ನಮ್ಮ ಹಂಸಧ್ವನಿ ಸಂಗೀತ ಕಲಾಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಾ ಸಾಧನೆಯ ಹಾದಿಯಲ್ಲಿದ್ದಾರೆ. ಈಗ ವೇದಿಕೆಗೆ ಕುಮಾರಿ ಮನುಶ್ರೀ ತಾಳದ ಸಹಕಾರದಲ್ಲಿ. ಇವರೆಲ್ಲರಿಗೂ ನಮ್ಮೆಲ್ಲರ ಶುಭಾಶಯಗಳು. ಅಭಿಸ್ವರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವಿಶೇಷತೆ: ಪಿಟೀಲು ವಿದ್ವಾಂಸರಾದ ಲಾಲ್ಗುಡಿ ಜಿ ಜಯರಾಮನ್ ಅವರ ವರ್ಣ ಚಲಮೊಸೇಯ ನೇಲ ರಾಗ ವಲಚಿ ಆದಿತಾಳದಲ್ಲಿದೆ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಮುತ್ತುಸ್ವಾಮಿ ದೀಕ್ಷಿತರ ಒಂದು ರಚನೆ ಗಜಾನನಯುತಂ ಗಣೇಶ್ವರಂ ರಾಗ ಚಕ್ರವಾಕ ಆದಿತಾಳದಲ್ಲಿ.
ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವುದೇ ವಿದ್ಯೆಯೂ ಫಲಿತವಾಗದು. ಶ್ರೀ ತ್ಯಾಗರಾಜರವರು ರಚಿಸಿರುವ ಕೃತಿ ಗುರುಲೇಖ ಎಟುವಂಟಿ, ರಾಗ ಗೌರಿ ಮನೋಹರಿ, ಖಂಡ ಚಾಪುತಾಳ. ವೀಣೆಯನ್ನು ಹಿಡಿದು ನಮ್ಮೆಲ್ಲರನ್ನು ಸಲಹುತ್ತಿರುವ ಸರಸ್ವತಿಗೆ ನಮ್ಮ ನಮಸ್ಕಾರವನ್ನು ತಿಳಿಸೋಣ. GN ಬಾಲಸುಬ್ರಹ್ಮಣ್ಯಂ ಅವರ ರಚನೆ ಸರಸ್ವತಿ ನಮೋಸ್ತುತೆ, ರಾಗ ಕಲ್ಯಾಣ ವಸಂತ ರೂಪಕತಾಳ. ರಾಗ ಸರಸ್ವತಿ ರೂಪಕತಾಳ.
ದಾಸರೆಂದರೆ ಪುರಂದರ ದಾಸರಯ್ಯ. ಅವರ ಒಂದು ರಚನೆಯಲ್ಲಿ ನಮ್ಮೆಲ್ಲಾ ತಪ್ಪುಗಳನ್ನು ಕ್ಷಮಿಸಿ ನನ್ನ ಕಡೆ ದಯಮಾಡೋ ಎಂದು ಹೇಳುವ ಕೃತಿ ಪರಾಕು ಮಾಡದೆ ಪರಾಂಪರಿಸೆನ್ನ. ರಾಗ ಸುಮನೀಶ ರಂಜನಿ ಆದಿತಾಳದಲ್ಲಿ. ಸ್ವರ, ಸಾಹಿತ್ಯ, ನಾದ ಮೂರರ ಸಂಗಮ ಈ ಕೃತಿಯಲ್ಲಿದೆ. ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ರವರ ರಚನೆಯಲ್ಲಿರುವ ಜನಪ್ರಿಯವಾದ ಕೃತಿ ರಘುವಂಶಸುಧ. ರಾಗ ಕದನ ಕುತೂಹಲ, ಆದಿತಾಳ.
ಅಭಿಸ್ವರದ ಮುಖ್ಯ
ಜಾವಳಿ ಶೃಂಗಾರ ರಸ ಪ್ರಧಾನ.
ಎರಡೂವರೆ ಗಂಟೆ ಕಾಲ ಸಂಗೀತದ ರಸದೌತಣ ಕೊಟ್ರು ಅಂದ್ರೂ ತಪ್ಪಾಗೋದಿಲ್ಲ. ಒಂದು ಜೋರಾದ ಚಪ್ಪಾಳೆ ಬರ್ಲಿ. ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಬಿಕಾಂ ಪದವೀಧರೆಯಾದ ಇವರು ವೀಣೆ ಹಾಗೂ ಹಾಡುಗಾರಿಕೆಯಲ್ಲಿ ವಿದ್ವತ್ ಪಡೆದಿದ್ದು, ವೀಣೆ ಸೀನಿಯರ್ ತರಬೇತಿಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಗಳಿಸುತ್ತಾರೆ. ನಮ್ಮ ವಿವಿಪುರಂನಲ್ಲಿರುವ ಶ್ರೀ ಸರಸ್ವತಿ ವಿದ್ಯಾಮಂದಿರದ ಶಾಲೆಯಲ್ಲಿ ಸಂಗೀತ ಶಿಕ್ಷಕಿಯಾಗಿ 30ಕ್ಕಿಂತ ಹೆಚ್ಚು ವರ್ಷಗಳು ಸೇವೆ ಸಲ್ಲಿಸಿದ್ದನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು. ಈ ಅವಧಿಯಲ್ಲಿ ಗುಜರಾತಿನಲ್ಲಿ ನಡೆದ ಭಾರತ್ ವಿಕಾಸ್ ಪರಿಷತ್ ನಡೆಸುವ ರಾಷ್ಟ್ರ ಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ಕರ್ನಾಟಕಕ್ಕೆ ಪ್ರಪ್ರಥಮ ಬಾರಿಗೆ ಹಿಂದಿ ಹಾಗೂ ರೀಜನಲ್ ಎರಡರಲ್ಲೂ ಪ್ರಥಮ ಸ್ಥಾನ ಗಳಿಸಿಕೊಟ್ಟದ್ದು ಇವರ ಸಾಧನೆಗೊಂದು ಗರಿ. ವಿದುಷಿ ಮಾಲಾ ವೆಂಕಟೇಶ್ ರವರು ಗಣೇಶ ಉತ್ಸವ, ರಾಮನವಮಿ, ತಿರುಪತಿ ಉಂಜಲ್ ಸೇವೆ, ಧರ್ಮಸ್ಥಳ ದೀಪಾರಾಧನೆ, ಮೈಸೂರು ನವರಾತ್ರಿ ಉತ್ಸವ ಹೀಗೆ ಅನೇಕ ಕಡೆ ಸಭಾ ಕಾರ್ಯಕ್ರಮಗಳನ್ನು ನೀಡಿ ಕರ್ನಾಟಕ ಹಾಗೂ ಹೊರ ರಾಜ್ಯಗಳಲ್ಲದೆ ಸಿಂಗಾಪುರ, ನೇಪಾಳ ಹಾಗೂ ಜರ್ಮನಿಯಂತಹ ಮುಂತಾದ ದೇಶಗಳಲ್ಲಿಯೂ ಸಹ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಇವರಿಗೆ 2010ರಲ್ಲಿ ಅವನಿ ಶಂಕರ ಮಠದವರಿಂದ ಗಾನವಿ ಶಾರದೆ ಬಿರುದು, 2020ರಲ್ಲಿ ಸಂಗೀತ ಸಿರಿ ಸಂಪದ, 2012ರಲ್ಲಿ ಶಿವಾನಿ ಸಂಗೀತ ಶಾಲೆ ಅವರಿಂದ ವೀಣಾ ಝೇಂಕಾರ ಬಿರುದು ಹೀಗೆ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದ ಇವರು ಎಲೆಮರೆ ಕಾಯಿಯಂತೆ ನಮ್ಮಂತಹ ಅನೇಕ ಮಕ್ಕಳಿಗೆ ಸಂಗೀತ ಶಿಕ್ಷಣ ನೀಡುತ್ತಿದ್ದಾರೆ. ಪ್ರಸ್ತುತ ಇವರು ಡೆಕ್ಕನ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸುಮಾರು 10 ವರ್ಷಗಳಿಂದ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹೀಗೆ ಹಲವಾರು ಸಂಗೀತ ಆಸಕ್ತರಿಗೆ ಈ ಕಲೆಯನ್ನು ಧಾರೆ ಎರೆದಿದ್ದು ಅನೇಕರು ಈ ಕ್ಷೇತ್ರದಲ್ಲಿ ಪರಿಣತಿ ಹೊಂದು ಪ್ರಚಲಿತರಾಗಿದ್ದಾರೆ. ಅದರ ಒಂದು ಉದಾಹರಣೆ ನಾವೀಗ ನಡೆದ ಸುನಿಧಿಯ ವೀಣೆ ಕಾರ್ಯಕ್ರಮದಲ್ಲೇ ಕಾಣಬಹುದು. ಇಂತಹ ಮಹಾನ್ ವಿದ್ವಾಂಸರ ಶಿಷ್ಯೆ ಎನಿಸಿಕೊಳ್ಳಲು ನಮಗೆ ಬಹಳ ಹೆಮ್ಮೆ ಇದ್ದು ಅವರನ್ನು ನಮ್ಮ ಗುರುಗಳಾಗಿ ಪಡೆದ ನಾವೇ ಭಾಗ್ಯವಂತರು. ನಮ್ಮ ಗುರುಗಳ ಪತಿಯಾದ ವೆಂಕಟೇಶ್ ಅವತ್ಸಾರ್ ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಸಹಕಾರವನ್ನು ನೀಡುತ್ತಾ ಪ್ರೋತ್ಸಾಹಿಸುತ್ತಾರೆ. ಅವರಿಗೂ ನಮ್ಮೆಲ್ಲರಿಂದ ಅಭಿನಂದನೆ ಹಾಗೂ ಧನ್ಯವಾದಗಳು. ನಮ್ಮ ಗುರುಗಳಾದ ಮಾಲಾ ವೆಂಕಟೇಶ್ ಹಾಗೂ ವೆಂಕಟೇಶ್ ಅವತ್ಸಾರ್ ಅವರಿಗೆ ಒಂದು ಗೌರವಾರ್ಪಣೆ.
ಈಗ ಶ್ರೀ ಸಮೀರ್ ಹವಾಲ್ದಾರ್ ಅವರ ಬಗ್ಗೆ ಕಿರುಪರಿಚಯ. ಶ್ರೀ ಸಮೀರ್ ಹವಾಲ್ದಾರ್ ಅವರು ಹೆಸರಾಂತ ಹವಾಲ್ದಾರ್ ಕುಟುಂಬದ ವ್ಯಕ್ತಿ. ಅವರ ಮೊಟ್ಟ ಮೊದಲನೆಯ ಗುರು ಪಂಡಿತ್ ಪ್ರಭುದೇವ ಸಾಲಿಮಠ್. ಹಾರ್ಮೋನಿಯಂ ವಾದನವನ್ನು ಶ್ರೀಯುತರಾದ ಪಂಡಿತ್ ಪಂಚಾಕ್ಷರಯ್ಯ ಹಿರೇಮಠ್ ಅವರಲ್ಲಿ ಅಭ್ಯಾಸ ಮಾಡಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗೂ ಅವರ ಚಿಕ್ಕಪ್ಪನವರಾದ ಪಂಡಿತ್ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಬಳಿ ಹಿಂದೂಸ್ತಾನಿ ಗಾಯನವನ್ನು ಅಭ್ಯಾಸ ಮಾಡಿದ್ದು. ಇದಲ್ಲದೆ ಶ್ರೀಯುತರು ವೆಸ್ಟರ್ನ್ ಪಿಯಾನೋ ಹಾಗೂ ಅಕಾರ್ಡಿಯನ್ ವಾದ್ಯಗಳಲ್ಲೂ ಸಾಧನೆಯನ್ನು ಮಾಡಿದ್ದಾರೆ. ಇವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕಲಾವಿದರಿಗೆ ಹಾರ್ಮೋನಿಯಂ ಸಾಥ್ ನೀಡಿದ್ದಾರೆ. ಇವರು ಸುನಿಧಿಗೆ ಹಿಂದೂಸ್ತಾನಿ ಗಾಯನದ ಗುರುಗಳಾಗಿ ನಮ್ಮೊಂದಿಗೆ ಇರುವುದು ಈ ಅಭಿಸ್ವರ ಕಾರ್ಯಕ್ರಮಕ್ಕೆ ಗರಿಯನ್ನು ತಂದಿದೆ. ಈಗ ಅವರಿಗೆ ಗೌರವ ಸಮರ್ಪಣೆ. ಲಯವು ಸಂಗೀತದ ಅಡಿಪಾಯವಾಗಿ ಸಂಗೀತಕ್ಕೆ ಒಂದು ಚೌಕಟ್ಟನ್ನು ನೀಡುತ್ತದೆ. ಈ ಅಭಿಸ್ವರ ಕಾರ್ಯಕ್ರಮಕ್ಕೆ ತಮ್ಮ ಅದ್ಭುತವಾದ ಮೃದಂಗ ಹಾಗೂ ಘಟಂ ವಾದನದಿಂದ ಇನ್ನಷ್ಟು ವಿಜೃಂಭಣೆ ನೀಡಿದ ಕಲಾವಿದರಿಗೆ ಒಂದು ಗೌರವಾರ್ಪಣೆ. ಅವರ ಪಾಲ್ಗೊಳ್ಳುವಿಕೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದೆ. ಮೃದಂಗದಲ್ಲಿ ವಿದ್ವಾನ್ ಗೌತಮ್ ಗೋಪಾಲಕೃಷ್ಣ, ಘಟಂ ವಾದನದಲ್ಲಿ ಚಿರಂಜೀವಿ ಪ್ರಣವ್ ಶೇಷಾದ್ರಿ, ಹಾಗೂ ತಾಳದ ಸಹಕಾರದಲ್ಲಿ ಕುಮಾರಿ ಮನುಶ್ರೀ. ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಸಮೀರ್ ಹವಾಲ್ದಾರ್ ಅವರು ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವಿದುಷಿ ಮಾಲಾ ಮ್ಯಾಮ್, ವೆಂಕಟೇಶ್ ಸರ್ಗೆ ಹಾಗೂ ಪ್ರೌಡ್ ಪೇರೆಂಟ್ಸ್ ರಾಕೇಶ್ ಸರ್ ಅಂಡ್ ಲಕ್ಷ್ಮಿ ಮ್ಯಾಮ್ ಅಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಕಾರ್ಯಕ್ರಮ. ಸುನಿಧಿ, ಕಂಗ್ರ್ಯಾಚುಲೇಷನ್ಸ್. ತುಂಬಾ ಚೆನ್ನಾಗಿ ನೋಡ್ಸಿದ್ರಿ. ಬಹಳ ಖುಷಿ ಆಯ್ತು. ನಾನು ಒಂದು ಸ್ಟೂಡೆಂಟ್ ರಿಸೈಟಲ್ನ ಇದೇ ವೇದಿಕೆ ಮೇಲೆ ಮಾಡ್ತಾ ಇರ್ತೀನಿ. ಆ ವೇದಿಕೆಯಲ್ಲಿ ಸುನಿಧಿ ಫಸ್ಟ್ ಟೈಮ್ ಅವ್ರ ವೀಣೆ ನುಡ್ಸೋದನ್ನ ನಾನು ಫಸ್ಟ್ ಟೈಮ್ ಕೇಳಿದ್ದು. ಅದಾದ್ಮೇಲೆ ಮಾಲಾ ಮ್ಯಾಮ್ ಜೊತೆ ನುಡ್ಸಿದ್ದು ಕೇಳಿದ್ದೆ. ಅದಾದ್ಮೇಲೆ ಇದೇ ಫುಲ್ ಲೆಂತ್ ಕಾನ್ಸರ್ಟ್ ನಾನು ಕೇಳಿದ್ದು. ತುಂಬಾ ಖುಷಿ ಆಯ್ತು. ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಏನಂದ್ರೆ ಗುರುಗಳು ಯಾವತ್ತಿದ್ರು ಒಂಥರ ಅವ್ರು ಕೊಡೋದಕ್ಕೆ ರೆಡಿನೇ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಸಿಗುತ್ತೆ. ಆದ್ರೆ ವೇದಿಕೆ ಸಿಗೋದಿದೆಯಲ್ಲ, ಅದು ತುಂಬಾ ಅಪರೂಪ. ವೇದಿಕೆ ಸಿಕ್ಕಾಗ ಮಾತ್ರ ಅವತ್ತಿನ ದಿವಸ ನುಡಿಸಿದ್ದಾದ್ಮೇಲೆ ಅಲ್ಲಿಂದ ನಿಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಾಣುತ್ತೆ. ಅಲ್ಲಿವರೆಗೆ ಏನೂ ಕಾಣಲ್ಲ. ಮನೇಲಿ ಕುತ್ಕೊಂಡು ನಾವು 3 ಅವರ್ ಪ್ರಾಕ್ಟೀಸ್ ಮಾಡ್ಬೋದು, 4 ಅವರ್ ಪ್ರಾಕ್ಟೀಸ್ ಮಾಡ್ಬೋದು. ಶಕ್ತಿಯಾನುಸಾರ ಪ್ರಾಕ್ಟೀಸ್ ಆದ್ಮೇಲೆ ವೇದಿಕೆ ಮೇಲೆ ಬಂದು ನುಡಿಸಿದ್ದಾದ್ಮೇಲೆ ಅದರದ್ದು ಕ್ಲಾರಿಟಿ ಸಿಗುತ್ತೆ. ಓ, ಇಲ್ಲಿ ಹೀಗಾಯ್ತು, ಹಾಗಾಯ್ತು, ಆಮೇಲೆ ಏನ್ ಮಾಡಬಹುದು ಅಂತೇಳಿ. ಆಮೇಲೆ ಇನ್ನೂ ಒಂಥರ ಆನೆ ಬಲ ಅಂತಾರಲ್ಲ, ಹಂಗೆ ಗುರುಗಳ ಎದುರಿಗೆ ಸಿಕ್ಕಾಗ, ಎದುರಿಗೆ ಕುತ್ಕೊಂಡು ಕೇಳ್ತಿದ್ದಾಗ ಏನ್ ಅದರದೊಂದು ಆ ಶಕ್ತಿ ಇರುತ್ತಲ್ಲ. ನನ್ನ ಜೊತೆ ನನ್ನ ಗುರುಗಳಿದ್ದಾರೆ, ಅವರು ಆರಾಮಾಗಿ ಮಾಲಾ ಮ್ಯಾಮ್ನ ನಾನು ನೋಡ್ತಾ ಇದ್ದೆ. ಅವ್ರು ಹೇಗಂದ್ರೆ ಸುನಿಧಿ ಏನ್ ನುಡಿಸ್ತಾ ಇದ್ರು, ಅವ್ರ ಮೈಂಡ್ ಅಲ್ಲೇನೆ ನುಡಿಸ್ತಾ ಇದ್ರು. ಅಷ್ಟು ಇಡೀ ಒಂದು ಪೀಸಸ್ನ ಅವರೇ ನುಡಿಸ್ತಾ ಇದ್ರು ಮನ್ಸಲ್ಲೇನೆ. ಸೊ ಒಂಥರ ಕಾನ್ಸ್ಟೆಂಟ್ ಗೈಡೆನ್ಸ್, ಆ ಗುರುಗಳು ಎದುರಿಗೆ ಇರೋದಿದೆಯಲ್ಲ, ಕಾನ್ಸ್ಟೆಂಟ್ ಗೈಡೆನ್ಸ್ ಸಿಕ್ಕಾಗ ಐ ಕ್ಯಾನ್ ಡೂ ಇಟ್ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದನ್ನೇ ಇವತ್ತು ಸುನಿಧಿ ಮಾಡಿ ತೋರಿಸಿದ್ದು. 13 ವರ್ಷಗಳು ನೀವು ಕಲ್ತಿದ್ರಲ್ಲ, ಇನ್ನು ಜರ್ನಿ ಇನ್ನೂ ದೊಡ್ಡದಾಗಿದೆ, ಇನ್ನೂ ದೂರ ಇದೆ. ಇದೇ ರೀತಿ ನಿಮ್ಮ ಸಾಧನೆ, ನಿಮ್ಮ ಪ್ರಾಕ್ಟೀಸ್ ಹೀಗೆ ಮುಂದುವರಿತಾ ಇರಲಿ.
ಇನ್ನು ಹೆಚ್ಚು ಹೆಚ್ಚು ವೇದಿಕೆಗಳು ನಿಮಗೆ ಸಿಗ್ಲಿ, ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಾಗ್ಲಿ, ಅದೇ ರೀತಿಯಾಗಿ ಹೆಚ್ಚು ಹೆಚ್ಚು ಏನಂತಾರೆ ಅವಕಾಶಗಳು ಸಿಗ್ಲಿ ನಿಮಗೆ. ಇಲ್ಲಷ್ಟೇ ಅಲ್ಲ, ಇನ್ನು ಬೇರೆ ಕಡೆನೂ ಸಿಗ್ಲಿ, ವಿದೇಶಗಳಲ್ಲೂ ನಿಮ್ಮ ಕಾರ್ಯಕ್ರಮಗಳಾಗ್ಲಿ ಅಂತ ಆಶಿಸ್ತೀನಿ. ಆಮೇಲೆ ಪಕ್ಕವಾದ್ಯದಲ್ಲಿ ಎಲ್ಲರೂ ಪ್ರಣವ್ ಅಂಡ್ ಗೌತಮ್ ತುಂಬಾ ಚೆನ್ನಾಗಿ ನೋಡ್ತಿದ್ರು, ಬಹಳ ಖುಷಿ ಆಯ್ತು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಅಂಡ್ ತಾಳದಲ್ಲಿ ಮನುಶ್ರೀ ತುಂಬಾ ಚೆನ್ನಾಗಿತ್ತು. ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಐ ಥರೋಲಿ ಎಂಜಾಯ್. ಥ್ಯಾಂಕ್ ಯು. ಮಾಲಾ ಮ್ಯಾಮ್, ಇವಾಗ ನೀವು ಬಂದು ಮಾತಾಡ್ಬೇಕು ಸ್ವಲ್ಪ. ನಮಸ್ಕಾರ ಸಭಿಕರಿಗೆ. ಸುನಿಧಿ 5th ಸ್ಟ್ಯಾಂಡರ್ಡಲ್ಲಿ ಡೆಕ್ಕನ್ಗೆ ಸೇರಿದ್ದು. ಸೇರಿದಾಗ ತೀರಾ ಹೇಗಪ್ಪ ಇವಳನ್ನ ಮುಂದೆ ತರೋದು ಅಂತ ಸ್ವಲ್ಪ ನಾನು ಖಂಡಿತ ಯೋಚನೆ ಮಾಡಿದೆ ಆ ಸಮಯದಲ್ಲಿ. ಆಮೇಲೆ ಬರ್ತಾ ಬರ್ತಾ ಸುನಿಧಿ ಮತ್ತು ಸಂಜನಾ ಅಂತ ಇಬ್ಬರು ಒಟ್ಟಿಗೆ ನುಡಿಸ್ತಾ ಇದ್ರು. ಜೂನಿಯರ್ ಲೆವೆಲ್ವರೆಗೂ ಇಬ್ಬರು ಒಂದೇ ಜೋಡಿ ಮೇಳ ಥರ ಬಂದರು. ಕಾರಣಾಂತರದಿಂದ ಸಂಜನಾ ಜೈಗೆ ಹೋದ್ಲು, ಸುನಿಧಿ ಇದನ್ನೇ ಮುಂದುವರ್ಸ್ಕೊಂಡು ಈ ಮಟ್ಟಕ್ಕೆ ಬರ್ತಿದ್ದಾಳೆ. ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಪಂಕ್ಚುಯಾಲಿಟಿ ಅನ್ನೋದನ್ನ ಸುನಿಧಿಯಿಂದ ಕಲಿಬೇಕು. ಯಾಕೆಂತಂದ್ರೆ ನಾನು ಈ ಟೈಮ್ ಹೇಳಿರ್ತೀನ, 5 ನಿಮಿಷಕ್ಕೆ ಮುಂಚೆನೆ ಬಂದು ನೀಟಾಗಿ ಕ್ಲಾಸ್ ರೂಮಲ್ಲಿ ಚಾಪೆ ಹಾಕಿ ವೀಣೆ ತೆಗೆದಿಟ್ಟು, ನನ್ನ ವೀಣೆನೂ ತೆಗೆದಿಟ್ಟು, ತುಂಬ ಡೆಡಿಕೇಶನ್ ಸ್ಟೂಡೆಂಟ್ ಅಂತ ಹೇಳಿದ್ರೆ ಸುನಿಧಿ ಅಂತ ನಾನು ಹೇಳ್ತೀನಿ. ಅವಳನ್ನ ನೋಡಿ ಭಾಳ ಸುಮಾರು ಮಕ್ಕಳು ಕಲ್ತಿದ್ದಾರೆ ನನ್ನ ಇನ್ಸ್ಟಿಟ್ಯೂಷನ್ಲಿ. ಅದನ್ನು ಸುನಿಧಿನ ಫಾಲೋ ಮಾಡೋ ಮಕ್ಕಳು ತುಂಬಾ ಇದ್ದಾರೆ. ಆ ಪಂಕ್ಚುಯಾಲಿಟಿ ಎಲ್ಲರಿಗೂ ಬರಲಿ. ಆಮೇಲೆ 10th ಸ್ಟ್ಯಾಂಡರ್ಡ್ ಆಗಲಿ, 2nd PUC ಆಗಲಿ, ಯಾವುದೇ ಸಮಯದಲ್ಲೂ ಅವಳು ಕ್ಲಾಸ್ ಮಿಸ್ ಮಾಡಿಲ್ಲ. ಯಾವುದೇ ಸಮಯದಲ್ಲಾದ್ರೂ ಬಂದು ಯಾಕೆಂತಾನೆ ಅವಳ ಆಸಕ್ತಿ ಈ ಮಟ್ಟಕ್ಕೆ ತಂದಿದೆ. ಯಾವುದೇ ಮಟ್ಟದಲ್ಲಾದ್ರೂ ಬಂದು ಕಲಿತು ಇಷ್ಟು ಸಾಧನೆ ಮಾಡಬೇಕು ಅಂದರೆ ಸುಮ್ಮನೆ ಅಲ್ಲ ಖಂಡಿತ. ಯಾಕಂದರೆ 2 ಅವರು ಕಂಟಿನ್ಯೂಸ್ ಆಗಿ ನುಡಿಸ್ಬೇಕು ಅಂತಂದರೆ ಅದು ಫಸ್ಟ್ ಟೈಮು, ಮೊದಲನೇ ಸಲ ನಮ್ಮ ಜೊತೆ ನುಡಿಸೋದು, ಅದು ಎಲ್ಲ ಇದಾಗೋಗುತ್ತೆ. ಒಬ್ಬಳೇ ನುಡಿಸ್ಬೇಕು 2 ಅವರು, ಅದು ಬೇರೆ ಬೇರೆ ಐಟಮ್ಸು ಅಂತಂದಾಗ ಅವಳಿಗೂ ಸ್ವಲ್ಪ ಭಯ ಇರುತ್ತೆ. ಆಮೇಲೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದೆ, ಅದನ್ನೆಲ್ಲನೂ ಮೀರಿ ಇನ್ನು ಮುಂದೆ ಬೆಳೀಲಿ. ಖಂಡಿತ ಅವಳು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ತೀನಿ. ಆಮೇಲೆ ಇವಳ ಜೊತೆಗೆ ಈ ಕಳೆ ಕಟ್ಟಬೇಕು ಅಂತಂದ್ರೆ ನನಗೆ ಗೌತಮ್ ಮೃದಂಗ ಹಾಗೂ ಪ್ರಣವ್ ಹ್ಯಾಟ್ಸ್ ಆಫ್. ನಿಜವಾಗಿ ಏನು ಜಮಾಯಿಸಿದ್ದೆ, ವಿಜೃಂಭಣೆಯಿಂದ ಜಮಾಯಿಸ್ಬಿಟ್ರು ಇಬ್ರು. ಅದು ಇನ್ನೂ ವೀಣೆಗೆ ತುಂಬಾನೇ ಕಳೆ ಕೊಡ್ತು. ಆಮೇಲೆ ಕೆಲವು ಸಲ ವೀಣೆಗೆ ತೊಂದರೆ ಉಂಟಾಗ್ದಿರಾ ಇಬ್ರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ತಾಳ ನಮಗೆ ಬೇಕೇ ಬೇಕು. ಯಾಕಂದರೆ ನಾವೇ ನುಡಿಸ್ಕೊಂಡು ಇದು ಮಾಡ್ತಿದ್ದಾಗ ತಾಳ ಬೇಕು. ಮನುಶ್ರೀ ತಾಳ. ಎಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಸುನಿಧಿ ಏನು ಹೇಳಬೇಕು ನಂಗೆ ಗೊತ್ತಿಲ್ಲ. ಯಾಕಂದರೆ ಇಷ್ಟು ಬೆಳೆದು ಅವಳ ಆಸಕ್ತಿಗೆ ಒಂದು ಕಾರಣಭೂತರಾದ ಅವ್ರ ತಂದೆ ತಾಯಿ ಮತ್ತು ಅವ್ರ ಅಜ್ಜಿನೂ ಅಷ್ಟೇ. ತುಂಬಾ ಅವಳು ವೀಣೆ ಅಂತಂದಾಗೆಲ್ಲನೂ ಅವರು ಎಷ್ಟು ಆಸಕ್ತಿ ತೋರಿಸಿ ತುಂಬ ಉತ್ತೇಜನ ಕೊಟ್ಟಿದ್ದಾರೆ. ಅವ್ರ ತಾತ, ಸ್ವಲ್ಪ ಅವರ ತಮ್ಮ ಎಲ್ಲಿಯಾನೇ ಗೊತ್ತಿಲ್ಲ ಪಾಪ, ತಮ್ಮಂಗೂ ಒಂದು ಥ್ಯಾಂಕ್ಸ್ ಹೇಳ್ತಾ, ಸುನಿಧಿ ಸರಸ್ವತಿ ಅವಳಿಗೆ ಇನ್ನೂ ಒಲೀಲಿ ಅಂತ ಹೇಳ್ತಾ ಅವಳು ಒಂದು ಸಣ್ಣದಾದಂತಹ ಒಂದು ಕಿರುಕಾಣಿಕೆ ನಮ್ಮ ಕಡೆಯಿಂದ. ಹಂಸಧ್ವನಿಯಲ್ಲಿ ಅಂಬೆಗಾಲಿಕ್ಕುತ್ತ ಹೆಜ್ಜೆಯನ್ನು ಹಾಕಿದ ಸುನಿಧಿಯ ಮನದಾಳದ ಮಾತು.
ನಾನೇನು ಜಾಸ್ತಿ ಮಾತಾಡಲ್ಲ. ಇನ್ನು ಸ್ವಲ್ಪ ವೈಬ್ರೇಟ್ ಆಗ್ತಾ ಇದೆ, ತಲೆ ಫುಲ್ ಸೆಟ್ ಆಗಿಲ್ಲ. ಫಸ್ಟು ಆಫ್ಕೋರ್ಸ್ ನನ್ನ ಗುರುಗಳಿಗೆ ನಾನು ಹೇಳಬೇಕು, ನಾನು ವೀಣೆ ನುಡ್ಸಕ್ಕೆ ಬರುತ್ತೆ, ಅದಲ್ಲದೆ ಒಂದು ಕಚೇರಿ ಕೊಡೋ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಅದು ಅವರೇ ಕಾರಣ. ಕ್ರೆಡಿಟ್ ಎಂಟೈರ್ಲಿ ಗೋಸ್ ಟು ಹರ್. ನನಗೆ ಯಾರು ಹೇಳಿದ್ದು ಅಂತ ಈಗ ನೆನಪಾಗ್ತಾ ಇಲ್ಲ, ಬಟ್ ಹೇಳ್ತೀನಿ. ನಾನು ಇವತ್ತು ಮಾಡಿರೋ ತಪ್ಪೆಲ್ಲ ನಂದು, ಮಾಡಿರೋದು ಕರೆಕ್ಟ್ ಎಲ್ಲ ಅವ್ರದ್ದು. ಹಾಗೆ ಅದಲ್ಲದೆ ಸಮೀರ್ ಸರ್ ಬಂದಿದ್ದಾರೆ, ಅವರು ನನಗೆ ಗುರುಗಳು. ಮಾಲಾ ಮ್ಯಾಮು, ಸಮೀರ್ ಸರು, ನಾನು ಯಾವುದೇ ಸ್ಟೇಜ್ ಮೇಲೆ ಏನೇ ತಪ್ಪು ಮಾಡಿದ್ರು ನಗ್ನಗ್ತಾ ನನಗೆ ಸಪೋರ್ಟ್ ಕೊಡ್ತಾ ಅಲ್ಲಿ ಆಡಿಯನ್ಸಲ್ಲಿ ಕೂತಿರ್ತಾರೆ. ಯಾವಾಗಲೂ ನನಗೆ ಏನು ಗಾಬರಿ ಆಗ್ತಾಯಿದ್ರು ಅವ್ರ ಕಡೆ ನೋಡಿದ್ರೆ ನನ್ನ ಗಾಬರಿ ಎಲ್ಲ ಹೊಟ್ಟೋಗುತ್ತೆ. ನನಗೆ ಯಾವತ್ತಿಂದನೂ ಮೊದಲಿಂದನೂ ನನಗೆ ಸ್ಟೇಜ್ ಫ್ರೈಟ್ ಒಂದು ಸ್ವಲ್ಪ ಯಾವಾಗಲೂ ಕಾಡತ್ತೆ. ಆದರೂ ಅವ್ರಿಗೆ ಅದು ಗೊತ್ತಿದ್ರು ಅವರು ನನಗೆ ವೇದಿಕೆ ಕೊಡ್ತಾರೆ, ಆಪರ್ಚುನಿಟಿ ಕೊಡ್ತಾರೆ, ನನಗೆ ಅದು ಮುಂದುವರಿಯೋಕ್ಕೆ ಆಪರ್ಚುನಿಟಿ ಕೊಡ್ತಾರೆ. ನನ್ನ ರಿಹರ್ಸಲ್ ಎಷ್ಟೇ ಚೆನ್ನಾಗಿದ್ರು, ಪರ್ಫಾರ್ಮೆನ್ಸ್ ಎಷ್ಟೇ ಮಿಸ್ಟೇಕ್ ಫೀಲ್ಡ್ ಇದ್ದರೂ ಅವರು ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾರೆ. ಅದಲ್ಲದೆ ನಮ್ಮ ಅಮ್ಮ ಅಪ್ಪ ಅಫ್ಕೋರ್ಸ್, ಅವರು ಕ್ಲಾಸಿಗೆ ಕರ್ಕೊಂಡು ಹೋಗೋದ್ರಿಂದ ಯಾವತ್ತೇ ನನಗೆ ಏನು ಎಕ್ಸಾಮ್ ಇದೆ, ನೀನು ಓದ್ಕೋಬೇಕು, ಪ್ರಾಕ್ಟೀಸ್ ಒಂದು ಸ್ವಲ್ಪ ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಡ ಅಂಥದ್ದು ಏನು, ದೇ ಹ್ಯಾವ್ ನೆವರ್ ಟ್ರೈ ಟು ಸ್ಟಾಪ್ ಮೀ ಆರ್ ಹೆಸಿಟೇಟೆಡ್ ಟು ಲೆಟ್ ಮೀ ಸ್ಪೆಂಡ್ ವಾಟ್ ಎವರ್ ಟೈಮ್ ಐ ವಾಂಟೆಡ್ ಆನ್ ದಿಸ್. ಆ್ಯಂಡ್ ಐ ಥಿಂಕ್ ದಟ್ ಫಾರ್ ಮೀ ಇಸ್ ರೇರ್. ಬಿಕಾಸ್ ಎಷ್ಟೇ ಜನಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇದ್ರು ಅವ್ರ ಅಪ್ಪ ಅಮ್ಮ ಹೇಳ್ತಾರೆ ಇಲ್ಲ ಎಕ್ಸಾಮ್ ಇದೆ ನಿನ್ನ ಮನೇಲೇ ಇರು ಅಂತ, ಅದು ಖಂಡಿತ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಮಾಡಿಲ್ಲ. ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ನನ್ನ ಗುರು ಬಂಧುಗಳು ಇಲ್ಲಿ ಕೂತ್ಕೊಂಡು, ಮುಂದೆನೇ ಕೂತ್ಕೊಂಡು ನನ್ನ ಕಡೆ ನೋಡಿ ಯಾವತ್ತೇ ನಾನು ಏನು ಮಾಡಿದ್ರು ಶಬಾಷ್ ಅಂತಾರೆ. ಅದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಆಮೇಲೆ ಅದೇ ಹಂಸಧ್ವನಿ ಕುಟುಂಬದವರು ನನ್ನ ಗುರು ಬಂಧುಗಳು, ಸ್ಫೂರ್ತಿ, ಮನುಶ್ರೀ, ಕವನ, ಸಿಂಚನ, ಕೃತಿಕಾ, ಮುಂದೆ ಲಹರಿ ಕೂತಿದ್ದಾಳೆ ಅಲ್ಲಿ, ಶ್ರೀವಿದ್ಯಾ ಆಂಟಿ ಇದ್ದಾರೆ, ನಮ್ರತಾ ಅವರಿದ್ದಾರೆ, ಸಂಕಲ್ಪ ಇದ್ದಾನೆ, ಆರ್ಣವಿ ಇದ್ದಾಳೆ. ಆರ್ಣವಿಗೆ ನಾನು ಒಂದು 6 ತಿಂಗಳಿಂದ ನಾನೇ ಕ್ಲಾಸ್ ಮಾಡ್ತಾ ಇದ್ದೀನಿ. ಅವಳಿಗೂ ಒಂಚೂರು ನಾನು ಫುಲ್ ಪರ್ಫಾರ್ಮೆನ್ಸ್ ನೋಡಿರೋದು ಅವಳು ಮೊದಲನೇ ಸಲಿ. ಸೊ ನೀನು ಜಡ್ಜ್ ಮಾಡಬೇಡ ಆರ್ಣವಿ ಅಂತ ಹೇಳ್ತೀನಿ. ರೋಹಿಣಿ ಆಂಟಿ ಬಂದಿದ್ದಾರೆ, ಅವ್ರನ್ನೂ ಒಂದ್ಸಲ 2 ತಿಂಗಳಿಂದ ನಾನು ಪಾಠ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿದ್ದಕ್ಕೆ ನಂಗೆ ತುಂಬ ಸಂತೋಷ ಆಯಿತು. ನನಗೆ ಇನ್ನು ಏನು ಹೇಳಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮೇಲ್ಗಡೆ ಊಟ ಮಾಡುವಾಗ ಸಿಗೋಣ, ಅವಾಗ ಒಂಚೂರು ಮೇ ಬಿ ಮೈ ಬ್ರೈನ್ ವಿಲ್ ಬಿ ಇನ್ ದ ಪ್ಲೇಸ್. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಿಟ್ಟಿಂಗ್ ಹಿಯರ್ ಫಾರ್ 2.5 hours ಆ್ಯಂಡ್ ನಾನು ನುಡಿಸಿದ್ದೆಲ್ಲ ಕೇಳಿದ್ದಕ್ಕೆ, ಚಪ್ಪಾಳೆ ತಟ್ಟಿದ್ದಕ್ಕೆ, ಆನಂದಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಮ್ಮ ಹಂಸಧ್ವನಿ ಸ್ಟೂಡೆಂಟ್ಸ್ ತುಂಬಾ ಜನ ಈಗಾಗಲೇ ವೇದಿಕೆನ ಅಲ್ಲಿ ಲಹರಿ ವೇದಿಕೆ ಹಂಚ್ಕೊಂಡಿದ್ದಾಳೆ. ನನ್ನ ಜೊತೆ ಸ್ಫೂರ್ತಿ, ಗುರುಪ್ರಸಾದ್ ನನ್ನ ಜೊತೆ ವಿಡೆ ನುಡಿಸ್ತಾಳೆ. ಆಮೇಲೆ ಸಿಂಚನ, ಕೃತಿಕಾ ಇವರೆಲ್ಲ ಮಂತ್ರಾಲಯಲ್ಲಿ ನನ್ನ ಜೊತೆ ಪ್ರೋಗ್ರಾಮ್ ಅಲ್ಲಿ ನುಡಿಸಿದ್ರು, ಹಾಡಿದ್ರು ನನ್ನ ಜೊತೆ. ಅವ್ರಿಗೂ ಎಲ್ಲರೂ ಬಂದಿದ್ದಾರೆ. ಯಾಕಂದ್ರೆ ಸುನಿಧಿ ಸುಮಾರು ಕಟಪೆಯಾದಿ ಸೂತ್ರ ಅಂತ ಒಂದ್ ಮಾಡ್ತಾಳೆ, ಅದು ಸುನಿಧಿ ಮಾಡಿದ್ರೇನೆ ಅವ್ರಿಗೆಲ್ಲರಿಗೂ ಇಷ್ಟ ಆಗೋದು. ತುಂಬಾ ಎಷ್ಟು ನೀಟಾಗಿ ಅರ್ಥ ಆಗೋಗಿ ಮಾಡಿ ಯಾವುದೇ ಸ್ಟೂಡೆಂಟ್ ಒಂಚೂರು ಮಾಡಮ್ಮ ಅಂತಂದ್ರೆ, ಆಮೇಲೆ ನಮ್ಮನೇಲೂ ಇಷ್ಟೇ ಬಂದ್ ಕ್ಲಾಸ್ ತಗೊಂಬ ಮಾಡ್ತಾಳೆ. ಆಮೇಲೆ ಕಟಪೆಯಾದಿ ಸೂತ್ರ ಅದು ತುಂಬಾ ಒಂಥರ ಅರ್ಥ ಆಗೋ ಹಾಗೆ ನೀಟಾಗಿ ಎಲ್ಲರಿಗೂ ಮಾಡಿಕೊಟ್ಟು ಅವಳಿಗೊಂದು ವಿಶೇಷವಾದ ಧನ್ಯವಾದ. ಈಗ ಆರ್ನವಿಗೆ ನಮ್ಮ ಟೆಕನ್ ಸ್ಕೂಲ್ ಮಗು, ಅದು ಆನ್ಲೈನಲ್ಲಿ ನಾನೀಗ ಯಾರಿಗೂ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಬರೋ ಕ್ಲಾಸು ಎಲ್ಲಾನು ಈಗ ಸುನಿಧಿಗೆ ಕೊಡ್ತಿದ್ದೀನಿ. ವೀಣೆ ಚೆನ್ನಾಗಿ ಮುಂದೆ ತರ್ತಾಳೆ. ಆರ್ನವಿ ಮೊನ್ನೆ ಡೆಕ್ಕನ್ ಒಳ್ಳೆ ದಿನ ಹಿಂದೋಳ ರಾಗನ ಬಹಳ ಚೆನ್ನಾಗಿ ನುಡಿಸಿದ್ದು. ವೆರಿ ಗುಡ್ ಆರ್ನವಿ. ಹೇಳಲೇಬೇಕು, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಬ್ಯಾಕ್ ಸ್ಟೇಜ್ ಎಲ್ಲ ಕೆಲಸ ಮಾಡಿದ್ದಾರೆ, ಟ್ರೇ ಎಲ್ಲ ಹೊತ್ತಾಡಿದ್ದಾರೆ, ಚೇರ್ ಹೊತ್ತಾಡಿದ್ದಾರೆ, ಫೋಟೋಸ್ ತೆಗ್ದಿದ್ದಾರೆ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ರು ಅದನ್ನ 2.5 ಗಂಟೆ ಕೂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ರಾಹುಲ್ ಫಾರ್ ಡೂಯಿಂಗ್ ದ ಲೈವ್ ಸ್ಟ್ರೀಮ್ ಅಂಡ್ ರಿದಾ ಅಂಡ್ ಡೆನ್ಸಲ್ ಫಾರ್ ಟೇಕಿಂಗ್ ಫೋಟೋಗ್ರಾಫ್ಸ್ ಅಂಡ್ ಸಾನಿಯಾ ಫಾರ್ ಹೆಲ್ಪಿಂಗ್ ಬ್ಯಾಕ್ ಸ್ಟೇಜ್. ಥ್ಯಾಂಕ್ ಯು. ನನ್ನನ್ನು ಸ್ಟೇಜ್ ಮೇಲೆ ಕರೆದಿಂದ
ಕರೆದಿರೋದ್ರಿಂದ ನನ್ನ ಕಡೆಯಿಂದನೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸುನಿಧಿ, ವೀಣಾ ಪ್ರಪಂಚದಲ್ಲಿ ಅತ್ಯಂತ ಯಶಸ್ಸು ಕಾಣ್ಲಿ ಅಂತ ನಾನು ಹಾರೈಸ್ತೇನೆ ಮತ್ತೆ ಅಭಿನಂದಿಸ್ತೇನೆ. ಮತ್ತು ಅವರ ಈ ಒಳ್ಳೆ ಕಾರ್ಯಕ್ರಮವನ್ನ ನಮಗೆ ಅನುವು ಮಾಡಿಕೊಟ್ಟಂತಹ ಅವರ ಪೋಷಕರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಮತ್ತು ಈ ಹೂಗಳ ಜೊತೆ ನಾರನ್ನು ಸೇರಿಸಿದ್ದಕ್ಕೆ ಅವರಿಗೆ ಆಭಾರ. Task little bit easy, because when it started with Sinchana and Kritika, the kind of Kannada they were speaking is so beautiful to hear, and then English is really an intruder. I mean, me and my friend Ashwati keep talking that English is an intruder into our society. So actually I'm sort of the bull in the china shop, or really the intruder to this program. I have no place here actually. So, but anyway, I just want to thank you all for, first of all, a big round of applause for the audience. I mean, all of you are so patient for 2 hours. All of you are so kind and so generous. First of all, big thanks to Sinchana and Kritika. Lovely job. I mean, such a beautiful company. Their language is so beautiful, and please accept a very small token of appreciation from our side. Both of them. Big round of applause to both the companies. Beautiful work. I call upon Manushree, Tala support. Big round of applause for her also once more. Yes. And of course, finally I should talk about Samir sir. Samir sir came, such a wonderful, we would really missed Rohini and your young daughter. But thank you for coming and blessing Sunidhi and with your presence. And he comes with such a glorious lineage of music, and really we are truly humbled by your presence, sir. And how can I not mention Mala ma'am? Mala ma'am is the person behind the whole thing. It's really her brainchild to do this program. So big round of applause for Mala ma'am. Really thank you. We also thank Hiranmayi for the space provided, and please accept our gratitude for that to Hiranmayi. Nagaraj sir for the sound, really appreciate the good work done by you. And Prashant for the catering. Shilpa, my sister, I mean really, without Shilpa there is no program, so really. Of course, all the friends of Sunidhi, really, Sanya, Rida, all of them. I mean, some of them, I don't know the names right now, but really, thank you all. Yeah, they're also sort of, we all sort of sail in the same boat. I can see you guys there. So, and then, thank you once more. Please do have lunch. I think the lunch should have arrived by now. It should take a few more minutes. Please have lunch and then leave. Thank you all once more for coming, and have a great day. Thank you.